ನನ್ನ ಪಾಲಿಸಿ ಒಂದೇ, ಕಲ್ತು ಬೇರೆಯವ್ರಿಗೂ ಕಲ್ಸೋಣ ಅಥವಾ ಬೇರೆಯವರಿಂದ ಕೇಳಿ ತಿಳ್ಕೊಂಡು ಕಲಿಯೋಣ. ಅದು ನನಗೆ ತುಂಬಾ ಇಷ್ಟ ಆಗುತ್ತೆ. ಎಲ್ಲರಿಗೂ ಎಲ್ಲಾನು ಗೊತ್ತಿರಬೇಕು ಅಂತ ಏನೂ ಇಲ್ಲ. ಅಂಡ್ ಒಬ್ಬೊಬ್ಬರಿಗೆ ಒಂದೊಂದು ವೇ ಆಫ್ ಥಿಂಕಿಂಗ್ ಇರುತ್ತೆ, ಒಂದೊಂದು ವೇ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಕೂಡ ಇರುತ್ತೆ. ಸೊ ನಿಮಗೆ ಇದ್ರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಅಥವಾ ನಿಮಗೆ ಬೇರೆ ಏನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಗೊತ್ತಿದ್ರು ಕೂಡ ನನ್ನೊಟ್ಟಿಗೆ ಶೇರ್ ಮಾಡ್ಕೊಳ್ಳಿ, ನಾನು ಕೂಡ ಕಲ್ತ್ಕೊಳ್ತೀನಿ. ಸೊ ಚಾಟ್ ಜಿ ಪಿ ಟಿ ಅದ್ರ ರಿಲೇಟೆಡ್ ಟೈಟಲ್ಲು, ಡಿಸ್ಕ್ರಿಪ್ಷನ್ನು ಎಲ್ಲವನ್ನು ಕೊಡುತ್ತೆ. ನೀವು ಸೊ ಇದು ಬಂದು ಆಟೋಮ್ಯಾಟಿಕ್ ಟ್ಯಾಗ್ ಜನರೇಟರ್ಸ್. ಟೈಟಲ್ ಕೊಟ್ರೆ ಆಟೋಮ್ಯಾಟಿಕ್ ಟ್ಯಾಗ್ಸ್ನ ಜನರೇಟ್ ಮಾಡಿ ಕೊಡುತ್ತೆ. ವ್ಯೂವರ್ಸ್ಗಳಿಗೆ ಅಥವಾ ಸರ್ಚ್ ಮಾಡ್ತಿರೋರಿಗೆ ಸಜೆಷನ್ಸ್ ಹೋಗಬೇಕು ಆ ರೀತಿ ಇದು ಟ್ಯಾಗ್ಸ್ ಆಗಿರ್ಬೋದು, ಟೈಟಲ್ಸ್. ಇದೇ ರೀತಿ ನನಗೆ ಗೊತ್ತಿರೋ ಇನ್ಫಾರ್ಮೇಶನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಇನ್ನೂ ಏನಾದ್ರು ಡೌಟ್ಸ್ ಇದ್ರೆ ಅಂದ್ರೆ ಎಂಡ್ ಸ್ಕ್ರೀನ್ ಹಾಕೋದು ಹೇಗೆ, ಐ ಕಾರ್ಡ್ಸ್ನ ಹಾಕೋದು ಹೇಗೆ, ಇನ್ನು ಏನೇ ಸಿಲಿ ಡೌಟ್ಸ್ ಇದ್ರು ಕೇಳ್ಬೋದು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ಈವ್ನಿಂಗ್ ಇಂದಾನೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಬಂದು ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಅಂದರೆ ಪಾರ್ಟ್ 1 ಅಲ್ಲಿ ನಾನು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋದು ಹೇಗೆ ಆ್ಯಂಡ್ ಬೇಸಿಕ್ ಸೆಟ್ಟಿಂಗ್ಸ್, ಜಿಮೇಲ್ ಐಡಿನ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಟ್ಟಿದ್ದೆ. ಆ್ಯಂಡ್ ಆ ವಿಡಿಯೋಗೆ ಸುಮಾರು ಕಾಮೆಂಟ್ಸ್ ಬಂದಿತ್ತು, ಮೇಡಮ್ ನೀವು ವಿಡಿಯೋನ ಯಾವ ರೀತಿ ಅಪ್ಲೋಡ್ ಮಾಡ್ತೀರಾ ಅದನ್ನ ತೋರಿಸಿ ಅಂತ. ಸೊ ಇವತ್ತಿನ ವ್ಲಾಗ್ನಲ್ಲಿ ನಾನು ಯಾವ ರೀತಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಶಾರ್ಟ್ ಆಗಿ ತೋರಿಸ್ಕೊಡ್ತೀನಿ. ಆ್ಯಂಡ್ ಹ್ಯಾಶ್ ಟ್ಯಾಗ್ಸ್ ಆಗಿರ್ಬೋದು, ಡಿಸ್ಕ್ರಿಪ್ಷನ್ ಆಗಿರ್ಬೋದು ಆ್ಯಂಡ್ ಟೈಟಲ್ ಆಗಿರ್ಬೋದು, ನಾನು ಯಾವ ರೀತಿ ಕೊಡ್ತೀನಿ ನನ್ನ ವೀಡಿಯೋಸ್ಗಳಿಗೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ನಾನು ಕೂಡ ಶುರುವಿನಲ್ಲಿ ಸುಮಾರು ಒಂದಷ್ಟು ವೀಡಿಯೋಸ್ಗಳನ್ನ ನೋಡಿ ನನಗೆ ಯಾವುದು ಅದರಿಂದ ವ್ಯೂಸ್ ಬರುತ್ತೆ ಅಂತ ಅನಿಸುತ್ತೋ ಅದೇ ಮೆಥಡನ್ನು ಫಾಲೋ ಮಾಡ್ತೀನಿ. ಸೊ ನಿಮಗೂ ಕೂಡ ಅದೇ ಮೆಥಡನ್ನ ಇವತ್ತು ತೋರಿಸ್ಕೊಡ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಬನ್ನಿ ಕ್ವಿಕ್ ಆಗಿ ಈ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ನಿಮಗೆ ತುಂಬಾನೇ ಎಡಿಟಿಂಗ್ ಆ್ಯಪ್ಸ್ಗಳು ಸಿಗುತ್ತೆ. ಅಂದರೆ ಇನ್ಶಾಟ್ ಆಗಿರ್ಬೋದು, ಕ್ಯಾಪ್ಕಟ್, VN ಈ ರೀತಿ ಎಡಿಟಿಂಗ್ ಆ್ಯಪ್ಸ್ಗಳಿದೆ. ಸೊ ಅದರಲ್ಲಿ ನೀವು ನಿಮಗೆ ಯಾವುದು ಕಂಫರ್ಟಬಲ್ ಅಂತ ಅನಿಸುತ್ತೋ ಆ ಎಡಿಟಿಂಗ್ ಆ್ಯಪ್ನ ಚೂಸ್ ಮಾಡಿ. ನನಗೆ ಗೊತ್ತಿರೋ ಮಟ್ಟಿಗೆ ಈ 3 ಎಡಿಟಿಂಗ್ ಆ್ಯಪ್ಸು ತುಂಬಾ ಚೆನ್ನಾಗಿದೆ. ಇದರಲ್ಲಿರೋ ಫೀಚರ್ಸ್ಗಳು ಅಷ್ಟೇ ತುಂಬ ಚೆನ್ನಾಗಿದೆ. ನಾನು ಫಸ್ಟಿಂದನೂ ಅಷ್ಟೇ ಇನ್ಶಾಟ್ನೇ ನಾನು ಯೂಸ್ ಮಾಡ್ಕೊಂಡು ಬರ್ತಾ ಇರೋದು. ಪ್ರೀಮಿಯಮ್ ಏನು ಯೂಸ್ ಮಾಡ್ತಾ ಇಲ್ಲ, ನಾನು ನಾರ್ಮಲ್ ವರ್ಷನೇ ಯೂಸ್ ಮಾಡ್ತೀನಿ. ಸೊ ಇನ್ಶಾಟಲ್ಲೇ ನಾನು ವೀಡಿಯೋಸ್ ಎಲ್ಲ ಎಡಿಟ್ ಮಾಡ್ಕೊಳ್ಳೋದು. ಅಂದರೆ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿರ್ತೀನಲ್ವಾ, ಸೊ ಆ ಕ್ಲಿಪ್ಪಿಂಗ್ಸ್ಗಳನ್ನ ತೊಗೊಂಡು ಯಾವ್ಯಾವ ಕ್ಲಿಪ್ಪಿಂಗ್ಸ್ ಬೇಡ ಅದನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಕಂಪ್ಲೀಟ್ ವಿಡಿಯೋನ ರೆಡಿ ಮಾಡ್ಕೊಳ್ತೀನಿ. ಅದರಲ್ಲಿ ನಿಮಗೆ ಆ್ಯನಿಮೇಷನ್ಸ್ ಆಗಿರ್ಬೋದು ಆ್ಯಂಡ್ ಮ್ಯೂಸಿಕ್ ಆ್ಯಡ್ ಮಾಡೋದಾಗಿರ್ಬೋದು ಆ್ಯಂಡ್ ಬ್ಯಾಕ್ಗ್ರೌಂಡ್ ಸೆಟಪ್ ಆಗಿರ್ಬೋದು ತುಂಬ ಚೆನ್ನಾಗಿದೆ ಇನ್ಶಾಟಲ್ಲಿ. ಸೊ ನಾನು ಅದೇ ಆ್ಯಪ್ನ ಜಾಸ್ತಿ ಯೂಸ್ ಮಾಡೋದು. ಸೊ ನಿಮಗೆ ಯಾವುದಾದ್ರೂ ಬೇರೆ ಎಡಿಟಿಂಗ್ ಆ್ಯಪ್ಸ್ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನೀವು ಯಾವ ಎಡಿಟಿಂಗ್ ಆ್ಯಪ್ನ ಯೂಸ್ ಮಾಡ್ತೀರಾ. ಆ್ಯಂಡ್ ನಮ್ಮದು ಇನ್ನೊಂದು ಚಾನಲ್ MPL ಫುಡ್ ಜಗತ್ತು ಚಾನಲ್ ಇದೆಯಲ್ಲ, ಅದಕ್ಕೂ ಕೂಡ ನಾವು ಸೇಮ್ ಪ್ರೊಸೀಜರ್ನೇ ಫಾಲೋ ಮಾಡೋದು. ಇಲ್ಲಿ ನಾನು ಏನು ತೋರಿಸ್ಕೊಡ್ತೀನಲ್ಲ ಇದೇ ವೇಲಿ ನಾವು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದು. ವ್ಯೂಸ್ ನಮಗೆ ತುಂಬ ಚೆನ್ನಾಗಿ ಬರುತ್ತೆ, ಅಲ್ಲಿ ರೀಚ್ ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ಆ ಎಲ್ಲ ಸ್ಟೆಪ್ಸ್ನು ನಾನು ಹೇಳಿದ್ದೀನಿ. ಈ ವಿಡಿಯೋ ನಿಮ್ಗೇನಾದರೂ ಯೂಸ್ಫುಲ್ ಅಂತ ಅನ್ಸಿದ್ರೆ ಡೂ ಲೈಕ್, ಶೇರ್, ಕಮೆಂಟ್ಸ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ನಿಮಗೆ ಏನೇ ಡೌಟ್ಸ್ ಇದ್ರೂ ಕೂಡ ಈ ವಿಡಿಯೋಗೆ ಕಾಮೆಂಟ್ಸ್ನ ಮಾಡಿ, ನಾನು ಎಲ್ಲ ಕಾಮೆಂಟ್ಸ್ಗೂ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಫ್ರೆಂಡ್ಸ್, ಬನ್ನಿ ಈಗ ಶುರು ಮಾಡೋಣ. ನಾನು ಫಸ್ಟು ಇನ್ಶಾಟ್ ಆ್ಯಪ್ಗೆ ಹೋಗ್ತೀನಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಆಲ್ರೆಡಿ ನನ್ನ ಇದು ಎಸ್ಟರ್ಡೇ ವಿಡಿಯೋ ಎಡಿಟ್ ಆಗಿರೋದು ಕಂಪ್ಲೀಟ್ ವಿಡಿಯೋ ಇದೆ. ಇದೇ ವಿಡಿಯೋನ ನಾನು ಅಪ್ಲೋಡ್ ಮಾಡಿಬಿಟ್ಟು ತೋರಿಸ್ತೀನಿ. ಅಂದರೆ ಹೊಸ ಚಾನಲ್ ನಾನು ಕ್ರಿಯೇಟ್ ಮಾಡಿದ್ದೆ ಅಲ್ವಾ, ಲಾವಣ್ಯ ಮಧು ವ್ಲಾಗ್ಸ್ ಅಂದ್ಬಿಟ್ಟು, ಆ ಚಾನಲ್ಗೆ ತೋರಿಸ್ಕೊಡ್ತೀನಿ. ಆಲ್ರೆಡಿ ವಿಡಿಯೋ ಕಂಪ್ಲೀಟ್ ಎಡಿಟ್ ಆಗಿದೆ. ನಿಮ್ಗೇನಾದರೂ ಎಡಿಟಿಂಗಲ್ಲಿ ಡೌಟ್ಸ್ ಇದ್ದರೆ, ಯಾವ ರೀತಿ ಎಡಿಟ್ ಮಾಡೋದು, ಆ್ಯನಿಮೇಷನ್ಸ್ ಎಲ್ಲ ಯಾವ ರೀತಿ ಆ್ಯಡ್ ಮಾಡೋದು ಅನ್ನೋದೇನಾದರೂ ಡೌಟ್ಸ್ ಇದ್ದರೆ ಈ ವಿಡಿಯೋದಲ್ಲಿ ಕಾಮೆಂಟ್ಸ್ನ ಮಾಡಿ. ಸೊ ದಟ್ ನಾನು ಅದನ್ನು ನೆಕ್ಸ್ಟ್ ಯಾವುದಾದ್ರೂ ಒಂದು ವಿಡಿಯೋದಲ್ಲಿ ಮಾಡಿಬಿಟ್ಟು ತೋರಿಸ್ತೀನಿ. ವಿಡಿಯೋ ಏನೋ ರೆಡಿ ಇದೆ. ಈಗ YT ಸ್ಟುಡಿಯೋ ಆ್ಯಪ್ ಬಗ್ಗೆ ಹೇಳಿದ್ನಲ್ವಾ, ಅದನ್ನು ಕೂಡ ತೋರಿಸ್ಕೊಡ್ತೀನಿ. ಇದೇನೇ YT ಸ್ಟುಡಿಯೋ ಆ್ಯಪು. ಇದರಲ್ಲಿ ನಿಮಗೆ ಎಲ್ಲ ಥಿಂಗ್ಸ್ಗಳು ನೋಡ್ಕೋಬೋದು. ಅಂದರೆ ನಮ್ಮ ಚಾನೆಲ್ ರಿಲೇಟೆಡ್ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ. ಯೂಟ್ಯೂಬ್ ಶುರು ಮಾಡಿರೋರಿಗೆಲ್ಲ ಗೊತ್ತಿರುತ್ತೆ. ಇವಾಗಂತೂ ತುಂಬ ಜನನೇ ಕಾಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದ್ದಾರೆ, ಅವ್ರಿಗೆಲ್ಲ ಗೊತ್ತಿರುತ್ತೆ. ಇಲ್ಲಿ ನಿಮಗೆ ಬಾಟಮ್ನಲ್ಲಿ ಒಂದಷ್ಟು ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಇದು ಡ್ಯಾಶ್ ಬೋರ್ಡ್, ನಿಮ್ಮ ಚಾನಲ್ನಲ್ಲಿ ಸಬ್ಸ್ಕ್ರೈಬರ್ಸ್ ಎಷ್ಟಿದ್ದಾರೆ, ನಿಮ್ಮ ಚಾನಲ್ದು ಪ್ರತಿಯೊಂದು ವೀಡಿಯೋದು ವ್ಯೂಸ್ ಹೇಗೆ ಹೋಗ್ತಾ ಇದೆ ಅಂತ. ಆ್ಯಂಡ್ ನೀವು ಕಂಟೆಂಟ್ ನೋಡಬೇಕಾದ್ರೆ ಇಲ್ಲಿ ನೋಡ್ಬೋದು, ಲಾಂಗ್ ವೀಡಿಯೋಸ್, ಶಾರ್ಟ್ ವೀಡಿಯೋಸ್ ಯಾವ್ದು ಹಾಕಿದ್ದೀರಾ. ಆ್ಯಂಡ್ ಮೇಲ್ ಕೂಡ ಅಷ್ಟೇ ಫಿಲ್ಟರ್ಸ್ ಕೊಟ್ಟಿರ್ತಾರೆ. ಆ್ಯಂಡ್ ಅನಾಲಿಟಿಕ್ಸ್ ಅಂದರೆ ನಿಮ್ಮ ಚಾನಲ್ ಅನಾಲಿಟಿಕ್ಸ್, ವ್ಯೂಸ್ ಎಲ್ಲ ಹೇಗೆ ಹೋಗ್ತಾ ಇದೆ, ವಾಚ್ ಟೈಮು ಹೇಗಿದೆ, ಸಬ್ಸ್ಕ್ರೈಬರ್ಸ್ ಎಲ್ಲ ಎಷ್ಟು ಬರ್ತಾ ಇದ್ದಾರೆ, ಆ್ಯಂಡ್ 28 ಡೇಸ್ನಲ್ಲಿ ಯಾವುದು ನಿಮ್ಮ ವೀಡಿಯೋಸು ಟಾಪಲ್ಲಿದೆ ಅಂತ ಹೇಳ್ಬಿಟ್ಟು ನೋಡ್ಕೋಬೋದು. ಆ್ಯಂಡ್ ಕಮ್ಯುನಿಟಿಗೆ ಬಂದರೆ ಕಾಮೆಂಟ್ಸ್ ಆಗಿರ್ಬೋದು ಅಥವಾ ನೀವು ಯಾವ್ದಾದ್ರು ಕಮ್ಯುನಿಟಿ ಪೋಸ್ಟ್ಗಳಾಗಿರ್ಬೋದು, ಅದೆಲ್ಲ ಇಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ಡಾಲರ್ ಅಂದರೆ ನಿಮ್ಗೆ ಗೊತ್ತೇ ಇರುತ್ತೆ, ಅರ್ನಿಂಗ್ಸ್ ಎಷ್ಟಾಗಿದೆ, ವಾಚ್ ಟೈಮ್ ಎಲ್ಲ ಎಷ್ಟು ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಇಷ್ಟೇ YT ಸ್ಟುಡಿಯೋ ಆ್ಯಪ್. ನಾನು ನಾರ್ಮಲಿ ಈ ಆ್ಯಪ್ನಲ್ಲೇ ವೀಡಿಯೋಸ್ನ ಅಪ್ಲೋಡ್ ಮಾಡಿಬಿಡ್ತೀನಿ. ಅಂದರೆ ಇವಾಗ ನಾವು ಆ ಅಕೌಂಟಿಗೆ ಸ್ವಿಚ್ ಆಗೋಣ ಬನ್ನಿ.
ಸ್ವಿಚ್ ಅಕೌಂಟ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮದು ಬೇರೆ ಬೇರೆ ಯಾವುದು ಯೂಟ್ಯೂಬ್ ಚಾನಲ್ ಅಕೌಂಟ್ಸ್ ಇರುತ್ತೋ ಅದು ತೋರಿಸುತ್ತೆ. ಸೊ ನಂದು ಲಾಸ್ಟಲ್ಲಿ ಇದೆಲ್ಲ ಲಾವಣ್ಯ ಮಧು ವ್ಲಾಗ್ಸ್ ಅಂದ್ಬಿಟ್ಟು ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಈಗ ನೋಡ್ತಾ ಇರ್ಬೋದು ನೀವು, ಇದು ಹೊಸ ಚಾನಲ್ಲು, ಅಂದರೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ನಿಮ್ಗೆ ತೋರಿಸೋದಕ್ಕೆ ಅಂತ ಕ್ರಿಯೇಟ್ ಮಾಡಿದ್ನಲ್ಲ ಆ ಚಾನಲ್ ಇದು. ನಥಿಂಗ್ ಇಸ್ ದೇರ್, ಏನೂ ಇಲ್ಲ ಇದರಲ್ಲಿ, 0 ವ್ಯೂಸ್, ವೀಡಿಯೋಸೇ ಒಂದು ಅಪ್ಲೋಡ್ ಮಾಡಿಲ್ಲ ಅಲ್ವಾ. ಸೊ ಇವತ್ತು ಅಪ್ಲೋಡ್ ಮಾಡೋಣ. ಇಲ್ಲಿ ಮೇಲೆ ನಿಮಗೆ ಪ್ಲಸ್ ಅನ್ನೋ ಐಕಾನ್ ಇದೆಯಲ್ಲ, ಈ ಪ್ಲಸ್ ಅನ್ನೋ ಐಕಾನ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಇಲ್ಲಿ ನಿಮ್ಮ ಗ್ಯಾಲರಿಗೆ ಹೋಗುತ್ತೆ. ಸೊ ನಿಮ್ಮ ವಿಡಿಯೋ ಇನ್ಶಾಟ್ನಲ್ಲಿ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿರ್ತೀರ ಅಲ್ವಾ, ಅದನ್ನು ಎಕ್ಸ್ಪೋರ್ಟ್ ಮಾಡಿಕೊಂಡು ಇಟ್ಟಿರೋ ವಿಡಿಯೋ ಗ್ಯಾಲರಿಗೆ ಬಂದಿರುತ್ತೆ. ಸೊ ಆ ವಿಡಿಯೋನ ಯಾವುದು ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡನ್ ಮೇಲೆ ಕ್ಲಿಕ್ ಮಾಡಿ. ಸೊ ಫ್ರೆಂಡ್ಸ್, ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ತಮ್ನೇಲ್ ಕೂಡ ಅಷ್ಟೇ, ಅದು ಆಟೋಮೆಟಿಕ್ ಆಗಿ ಒಂದು ಸೆಲೆಕ್ಟ್ ಆಗಿರುತ್ತೆ. ವಿಸಿಬಿಲಿಟಿ ನೋಡಿ, ಇಲ್ಲಿ ವಿಸಿಬಿಲಿಟಿ ಪಬ್ಲಿಕ್ ಅಲ್ಲಿದೆ. ವಿಸಿಬಿಲಿಟಿನ ಯಾವಾಗಲೂ ಅನ್ಲಿಸ್ಟೆಡ್ನಲ್ಲಿ ಇಟ್ಕೋಬೇಕು. ಡೈರೆಕ್ಟ್ ಪಬ್ಲಿಕ್ನ ಕೊಡೋಕೆ ಹೋಗಬೇಡಿ, ಅನ್ಲಿಸ್ಟೆಡ್ಗೆ ಚೇಂಜ್ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ಟೈಟಲ್ ಅಂತ ಇದೆ ಅಲ್ವಾ, ಸೊ ಜಸ್ಟ್ ರ್ಯಾಂಡಮ್ ಆಗಿ ಒಂದು ಟೈಟಲ್ನ ಕೊಡ್ತೀನಿ ನಾನಿಲ್ಲಿ. ಅಂದರೆ ಈ ವಿಡಿಯೋ ಬಂದು ಥರ್ಸ್ಡೇ ಅಂದರೆ ಗುರುರಾಯರ್ ರಿಲೇಟೆಡ್ ಅಂದರೆ ಶಾಪಿಂಗ್. ಸೊ ಜಸ್ಟ್ ಶಾಪಿಂಗ್ ಅಂತ ಕೊಡ್ತೀನಿ. ಬಿಕಾಸ್ ನಾನು ಮಿಕ್ಕಿರೋ ಎಲ್ಲನೂ ಕೂಡ ಕ್ರೋಮಲ್ಲಿ ಅಥವಾ ಲ್ಯಾಪ್ಟಾಪ್ನಲ್ಲಿ ಕಂಪ್ಲೀಟಾಗಿ ಕೊಡ್ತೀನಿ. ಟೈಟಲು, ಡಿಸ್ಕ್ರಿಪ್ಷನ್ನು, ಹ್ಯಾಶ್ಟ್ಯಾಗ್ಸು ಎಲ್ಲನೂ ಅಲ್ಲಿ ಮಿಕ್ಕಿದೆಲ್ಲನೂ ಕೊಟ್ಕೋಬೋದು. ಇದು ಆಡಿಯನ್ಸ್ ಬಂದು ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅನ್ನೋದಿರಲಿ. ಇಲ್ಲಿ ಅಪ್ಲೋಡ್ ಅನ್ನೋ ಆಪ್ಷನ್ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿ. ಸೊ ಇದು ವಿಡಿಯೋ ಅಪ್ಲೋಡ್ ಆಗುತ್ತೆ. ಇದು ಒಂದು 5 to 10 ಮಿನಿಟ್ಸ್ ಅಥವಾ ಏನಾದರೂ ಚೆಕಿಂಗ್ ಇದ್ದರೆ 15 ಮಿನಿಟ್ಸ್ to 20 ಮಿನಿಟ್ಸ್ ತಗೊಳುತ್ತೆ. ಸೊ ವಿಡಿಯೋ ಅಪ್ಲೋಡ್ ಆಗಲಿ. ನೆಕ್ಸ್ಟು ನಾನು ಎಲ್ಲ ಪ್ರೊಸೀಜರ್ ಟೈಟಲ್, ಡಿಸ್ಕ್ರಿಪ್ಷನ್ಸು ಇದನ್ನೆಲ್ಲ ಕ್ರೋಮ್ನಲ್ಲಿ ಯಾವ ರೀತಿ ಕೊಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ನಾನೀಗ ಕ್ರೋಮ್ನಲ್ಲಿ ಲಾಗಿನ್ ಆಗ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ಯೂಟ್ಯೂಬ್ ಬಂದಿದ್ದೀನಿ. ಯೂಟ್ಯೂಬಿಂದ ಎಲ್ಲಂತಿದ್ದೆಲ್ಲ ಅಲ್ಲಿ ಕ್ಲಿಕ್ ಮಾಡಿದ್ರೆ ಇರೊಂದಷ್ಟು ಆಪ್ಷನ್ಸ್ಗಳು ಬರುತ್ತೆ. ಇದೇನಪ್ಪ ಲ್ಯಾಪ್ಟಾಪ್ನಲ್ಲಿ ತೋರಿಸ್ತಾ ಇದ್ದಾರೆ ಅಂತ ಅನ್ಕೊಳ್ಬೇಡಿ. ಸೇಮ್ ಪ್ರೊಸೀಜರೇ, ನೀವು ಫೋನಲ್ಲಿ ಕ್ರೋಮ್ನಲ್ಲಿ ಓಪನ್ ಮಾಡ್ತಿರಲ್ಲ ಅದೇ ರೀತಿ, ಬಟ್ ಇಲ್ಲಿ ಸ್ಕ್ರೀನ್ ಮಾತ್ರ ಬಿಗ್ ಆಗಿದೆ ಅಷ್ಟೇ, ಸ್ವಲ್ಪ ದೊಡ್ಡದಾಗಿ ಕಾಣುತ್ತೆ. ಇಫ್ ಇನ್ ಕೇಸ್ ನಿಮಗೆ ಸೇಮ್ ಪ್ರಾಂಪ್ಟ್ ಇದೇ ರೀತಿ ನಮ್ಗೆ ಇಂಟರ್ಫೇಸ್ ಬೇಕು ಅಂತಂದರೆ ಕ್ರೋಮ್ನಲ್ಲಿ ನಿಮಗೆ ಡೆಸ್ಕ್ಟಾಪ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಅದನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಇದೇ ರೀತಿ ನಿಮಗೂ ಕೂಡ ಸ್ಕ್ರೀನು ಓಪನ್ ಆಗುತ್ತೆ. ಎಲ್ಲ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೊಂದಷ್ಟು ಆಪ್ಷನ್ಸ್ಗಳು ತೋರಿಸುತ್ತೆ. ಅಲ್ಲಿ ನಾನು ಯೂಟ್ಯೂಬ್ ಸ್ಟುಡಿಯೋನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇವಾಗ ನಮ್ಮದು ಯೂಟ್ಯೂಬ್ ಚಾನಲ್ದು ಡ್ಯಾಶ್ಬೋರ್ಡ್ ಕಂಪ್ಲೀಟಾಗಿ ಓಪನ್ ಆಗುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಅನಿಸುತ್ತೆ. ನಾನು ಲಾಸ್ಟ್ ವಿಡಿಯೋದಲ್ಲೂ ತೋರಿಸಿದ್ದೀನಲ್ವಾ, ಇದೆಲ್ಲ ಏನೇನೋ ಆಪ್ಷನ್ಸ್ ಅಂತ ಹೇಳ್ಬಿಟ್ಟು. ಸೊ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನೀಗ YT ಸ್ಟುಡಿಯೋ ಆ್ಯಪ್ನಲ್ಲಿ ಅಪ್ಲೋಡ್ ಮಾಡಿದ್ನಲ್ಲ ಆ ಒಂದು ವಿಡಿಯೋ ಬಂದು ಸೇವ್ ಆಗಿದೆ. ಸೊ ವಿಡಿಯೋ ಕಂಪ್ಲೀಟ್ ಆಗಿ ಅಪ್ಲೋಡ್ ಆಗಿದೆ. ನೋಡ್ತಾ ಇರ್ಬೋದು ನೀವು, ರ್ಯಾಂಡಮ್ ಆಗಿ ಯಾವುದೋ ಒಂದು ಥಂಬ್ನೇಲ್ ಇದೆ. ಆ್ಯಂಡ್ ನಾನು ಟೈಟಲಿಗೆ ಕೊಟ್ಟೆ ಅಲ್ವಾ, ಶಾಪಿಂಗ್ ಬ್ಲಾಗ್ ಅಂದ್ಬಿಟ್ಟು. ಸೊ ಅದೇ ಸೇವ್ ಆಗಿದೆ. ನಾವು ಇವಾಗ ಟೈಟಲು, ಡಿಸ್ಕ್ರಿಪ್ಷನ್ನು, ಹ್ಯಾಶ್ಟ್ಯಾಗ್ಸ್ಗಳನ್ನ ಇಲ್ಲಿ ಚೇಂಜ್ ಮಾಡೋಣ. ಸೊ ಅದಕ್ಕೋಸ್ಕರ ಎಡಿಟ್ ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡೋಣ. ಸೊ ಈ ರೀತಿ ಓಪನ್ ಆಗುತ್ತೆ. ಸೊ ಈಗ ನಾನು ಟೈಟಲ್ಲು, ಡಿಸ್ಕ್ರಿಪ್ಷನ್ನು, ಹ್ಯಾಶ್ಟ್ಯಾಗ್ಸ್ನ ಹೇಗೆ ತೊಗೊಳ್ತೀನಿ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ಕ್ರೋಮ್ನಲ್ಲೇ ಇನ್ನೊಂದು ಹೊಸ ಟ್ಯಾಬ್ನ ಓಪನ್ ಮಾಡ್ಕೊಳ್ತೀನಿ. ಇಲ್ಲಿ ಚಾಟ್ GPTಗೆ ಲಾಗಿನ್ ಆಗೋಣ. ಸೊ ಈಗ ಯಾವುದೇ ಒಂದು ವಿಡಿಯೋ ಆಗಿರ್ಬೋದು, ಆ ವಿಡಿಯೋದು ಮೇನ್ ಥೀಮ್ ಏನಿರ್ಬೋದು ಅಂದ್ಬಿಟ್ಟು ನೀವು ನೋಟ್ ಮಾಡ್ಕೊಳ್ಳಿ. ಅದನ್ನು ಜಸ್ಟ್ ಟೈಪ್ ಮಾಡಿ ಇಲ್ಲಿ. ಸೊ ಚಾಟ್ GPT ಅದ್ರ ರಿಲೇಟೆಡ್ ಟೈಟಲ್ಲು, ಡಿಸ್ಕ್ರಿಪ್ಷನ್ನು ಎಲ್ಲವನ್ನು ಕೊಡುತ್ತೆ. ನೀವು ಕನ್ನಡದಲ್ಲಿ ಕೇಳಿದ್ರೆ ಕನ್ನಡದಲ್ಲಿ ಕೊಡುತ್ತೆ, ಇಲ್ಲ ಇಂಗ್ಲೀಷಲ್ಲಿ ಕೇಳಿದ್ರೆ ಇಂಗ್ಲೀಷ್ನಲ್ಲಿ ಕೊಡುತ್ತೆ. ಸೊ ಈ ರೀತಿ ನಾವು ಒಂದು ಹೊಸ ಟೆಕ್ನಾಲಜಿನ ಆರಾಮ್ಸೆ ಯೂಸ್ ಮಾಡ್ಕೋಬೋದು. ಆ್ಯಂಡ್ ನಮ್ಮ ಟೈಮ್ ಕೂಡ ಕನ್ಸ್ಯೂಮ್ ಆಗೋದು ಕಮ್ಮಿ ಆಗುತ್ತೆ, ಬೇಗನೆ ಕೆಲಸ ಕೂಡ ಮುಗ್ದೋಗ್ಬಿಡುತ್ತೆ. ಸೊ ಫ್ರೆಂಡ್ಸ್, ಈಗ ತೋರಿಸ್ತೀನಿ ನೋಡಿ ಸಿಂಪಲ್ಲಾಗಿ ಯಾವ ರೀತಿ ಚಾಟ್ GPTನ ಯೂಸ್ ಮಾಡಿಕೊಂಡು ಹ್ಯಾಶ್ಟ್ಯಾಗ್ಸ್ ಎಲ್ಲ ತೊಗೊಳ್ಳೋದು. ಈಗ ನಮ್ಮ ಮೇನ್ ವಿಡಿಯೋ ಕಂಟೆಂಟ್ ಬಂದು ಗ್ರಾಸರಿ ಶಾಪಿಂಗ್ ಅಲ್ವಾ. ಸೊ ಜಸ್ಟ್ ಗ್ರಾಸರಿ ಶಾಪಿಂಗ್ ಬ್ಲಾಗ್ ಕಮ ಕೊಟ್ಬಿಟ್ಟು ಗಿವ್ ಟೈಟಲ್ ಆ್ಯಂಡ್ ಡಿಸ್ಕ್ರಿಪ್ಷನ್ ಫಾರ್ ಯೂಟ್ಯೂಬ್ ಬ್ಲಾಗ್ ಇನ್ ಕನ್ನಡ ಅಂತ ಜಸ್ಟ್ ಕೊಡ್ತೀನಿ. ಸೊ ನೋಡೋಣ ಏನೇನು ಕೊಡುತ್ತೆ ಅಂತ. ನೋಡ್ತಾ ಇರ್ಬೋದು ನೀವು ಅಲ್ಲಿ ಎಷ್ಟು ನೀಟಾಗಿ ಎಲ್ಲವನ್ನು ಕೊಟ್ಟಿದೆ ಅಂತ. ಟೈಟಲ್ ಆಗಿರ್ಬೋದು, ಡಿಸ್ಕ್ರಿಪ್ಷನ್ ಆಗಿರ್ಬೋದು, ಆ್ಯಂಡ್
ಆಪ್ಟಿಮಲ್ SEO ಟ್ಯಾಗ್ಸ್ ಅಂದರೆ ಈಗ ಸರ್ಚ್ ಆಪ್ಟಿಮೈಸೇಷನಲ್ಲಿ ನಮ್ಮ ವೀಡಿಯೋಸ್ಗಳು ಜಾಸ್ತಿ ವ್ಯೂಸ್ ಬೇಕು ಅಂತಂದರೆ ನಿಮಗೆ ಏನೇನು ಬೇಕು ಎಲ್ಲವನ್ನು ಕೊಡುತ್ತೆ. ಆ್ಯಂಡ್ ಇನ್ನೂ ಕೂಡ ಕೆಲವೊಂದಷ್ಟು ಆಪ್ಷನ್ಸ್ ಕೂಡ ಕೇಳ್ತಾ ಇದೆ ನೋಡಿ. ನಿಮಗೆ ಬೇಕಾದರೆ ನಾನು ಕ್ಯಾಚಿ ಥಂಬ್ನೇಲ್ ಟೆಕ್ಸ್ಟ್ ಕೂಡ ಕೊಡ್ತೀನಿ, ಶಾರ್ಟ್ ಆ್ಯಂಡ್ ಟ್ರೆಂಡಿ ಟೈಟಲ್ಲು, ಯೂಟ್ಯೂಬ್ SEO ಟ್ಯಾಗ್ ಲಿಸ್ಟ್, ವಾಯ್ಸ್ ಓವರ್ ಸ್ಕ್ರಿಪ್ಟ್, ಎವ್ರಿಥಿಂಗ್ ಎಲ್ಲವನ್ನು ಕೊಡುತ್ತೆ. ಸೊ ನಾವು ಈ ರೀತಿ ಆರಾಮ್ಸೆಯಾಗಿ ಯೂಸ್ ಮಾಡ್ಕೋಬೋದು. ಇದನ್ನೇ ನಾನು ಕಾಪಿ ಮಾಡಿಬಿಟ್ಟು ಹಾಕೋದು. ಇದರಲ್ಲಿ ಒಂದು ಸ್ವಲ್ಪ ಆಲ್ಟ್ರೇಷನ್ಸ್ ನನಗೆ ಹೇಗೆ ಬೇಕು ಹಂಗೆ ಮಾಡ್ಕೊಳ್ತೀನಿ. ಈಗ ಅಲ್ಲಿ ಟೈಟಲ್ ನೀವು ವಾರದ ಗ್ರಾಸರಿ ಶಾಪಿಂಗ್ ಅಥವಾ ಮನೆ ಬಳಕೆಯ ಸಾಮಗ್ರಿಗಳ ಖರೀದಿ ಅಂತ ಇದೆ. ಸೊ ಇದನ್ನೇ ಬೇಕು ಅಂತ ಇದು SEO ಆಪ್ಟಿಮೈಸ್ಡ್ ಟೈಟಲ್ಸ್ಗಳನ್ನ ಕೊಡುತ್ತೆ. ಅಂದರೆ ನಮ್ಮ ವಿಡಿಯೋಸು ಹೊಸ ವ್ಯೂವರ್ಸ್ಗಳಿಗೆ ಅಥವಾ ಸರ್ಚ್ ಮಾಡ್ತಿರೋರಿಗೆ ಸಜೆಷನ್ಸ್ ಹೋಗಬೇಕು, ಆ ರೀತಿ ಇದು ಟ್ಯಾಗ್ಸ್ ಆಗಿರ್ಬೋದು, ಟೈಟಲ್ಸ್ ಆಗಿರ್ಬೋದು ಕೊಡುತ್ತೆ. ಸೊ ಇದನ್ನ ಯೂಸ್ ಮಾಡ್ಕೊಂಡ್ರೆ ಒಳ್ಳೇದು ಅಂತ ನನಗೆ ಅನಿಸ್ತು. ನಾನು ಕೂಡ ಇದನ್ನೇ ನನ್ನ ಬ್ಲಾಗ್ಸ್ನೆಲ್ಲ ಟ್ರೈ ಮಾಡ್ತಾ ಇದ್ದೀನಿ. ಈಗ ನಾನು ಅದನ್ನು ಕಾಪಿ ಮಾಡ್ಕೊಂಡ್ಮೇಲೆ ನಮ್ಮ ಸ್ಕ್ರೀನ್ಗೆ ಹೋಗ್ಬಿಟ್ಟು ನಾನು ಸುಮ್ಮನೆ ಬರೀ ಡಿಫಾಲ್ಟಾಗಿ ನಾವು ಕೊಟ್ಟಿದ್ದೆ ಅಲ್ವಾ, ಅದಕ್ಕೆ ಪೇಸ್ಟ್ ಮಾಡ್ತೀನಿ. ನೋಡ್ತಾ ಇರ್ಬೋದು ನೀವು, ವಾರದ ಗ್ರಾಸರಿ ಶಾಪಿಂಗ್ ಬ್ಲಾಗ್, ಮನೆ ಬಳಕೆಯ ಸಾಮಗ್ರಿಗಳ ಖರೀದಿ ಎಷ್ಟನ್ನ ಕೊಟ್ಟೆ. ಸೊ ಇಲ್ಲಿ ನಿಮಗೆ ಇನ್ನೂ ಒಂದಷ್ಟು ಡೀಟೇಲ್ಸ್ನ ಕೊಡುತ್ತೆ ನೋಡಿ. ಡಿಸ್ಕ್ರಿಪ್ಷನ್, ನಮಸ್ಕಾರ ಸ್ನೇಹಿತರೆ, ಕಂಪ್ಲೀಟ್ ಎಲ್ಲವನ್ನು ಕೊಟ್ಬಿಟ್ಟಿದೆ. ಈ ರೀತಿಯ ಕನ್ನಡ ಬ್ಲಾಗ್ಸ್, ಡೈಲಿ ವಿಡಿಯೋಸ್ ಮತ್ತು ಶಾಪಿಂಗ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಕಂಪ್ಲೀಟ್ ಎಲ್ಲ ಕೊಟ್ಟಿದೆ ಆ್ಯಂಡ್ ಟ್ಯಾಗ್ಸ್ ಕೂಡ ಕೊಟ್ಟಿದೆ. ಈಗ ಡಿಸ್ಕ್ರಿಪ್ಷನ್ನ ಕಾಪಿ ಮಾಡ್ಕೊತೀನಿ, ಇಲ್ಲಿಂದ ಅಲ್ಲಿವರೆಗೂ ಕಾಪಿ ಮಾಡ್ಕೊತೀನಿ. ಈಗ ನಮ್ಮ ಚಾನಲ್ಗೆ ಹೋಗ್ಬಿಟ್ಟು ಡಿಸ್ಕ್ರಿಪ್ಷನ್ನ ಪೇಸ್ಟ್ ಮಾಡ್ತೀನಿ. ಸೊ ಎಷ್ಟು ಸಿಂಪಲ್ ಅಲ್ವಾ, ನಮ್ಮ ಟೈಮು ಕೂಡ ಸೇವ್ ಆಗುತ್ತೆ ಆ್ಯಂಡ್ ಟಾಸ್ಕ್ ಕೂಡ ಬೇಗ ಕಂಪ್ಲೀಟ್ ಆಗಿಬಿಡುತ್ತೆ. ಬಿಕಾಸ್ ನನಗೂ ಎಕ್ಸ್ಪೀರಿಯನ್ಸ್ ಇದೆ, ಯೂಟ್ಯೂಬ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದು ಅಷ್ಟೇ ಈಸಿ ಅಲ್ಲ, ತುಂಬಾ ಪೇಷನ್ಸ್ ಬೇಕು ಆ್ಯಂಡ್ ಟೈಮ್ ಕನ್ಸ್ಯೂಮಿಂಗ್ ಟಾಸ್ಕ್ ಅದು. ಸೊ ಈ ರೀತಿ ನಾವು ಯೂಸ್ ಮಾಡ್ಕೋಬೋದು ಅಂತ ನನಗನ್ನಿಸ್ತು. ಟ್ರಸ್ಟ್ ಇದ್ದವರು ಯೂಸ್ ಮಾಡ್ಕೊಳ್ಳಿ, ಅಥವಾ ನಮ್ದು ಸ್ಯಾಟಿಸ್ಫೈ ಆಗಲಿಲ್ಲ ಅಂತಂದರೆ ನೀವೇ ಓನಾಗಿ ಕೂಡ ಕೊಟ್ಕೋಬೋದು. ಈಗ ನಾನು ಹ್ಯಾಶ್ಟ್ಯಾಗ್ಸ್ಗಳನ್ನ ಕಾಪಿ ಮಾಡಿದೆ. ಈ ಹ್ಯಾಶ್ಟ್ಯಾಗ್ಸ್ಗಳನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತಲ್ಲ ಇಲ್ಲಿ ಹಾಕ್ತೀನಿ. ಬಿಕಾಸ್ ಇಲ್ಲಿ ನಾವು ಒಂದು 5000 ವರ್ಡ್ಸ್ ತನಕ ಕೊಡ್ಬೋದು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು ಹೈಲೈಟ್ ಮಾಡ್ಬಿಟ್ಟು ತೋರಿಸ್ತೀನಿ. ನಾನೀಗ 587 ಕೊಟ್ಟಿದ್ದೀನಿ, 5000 ಕೊಡ್ಬೋದು. ಅಂದರೆ ನೀವು ಇನ್ನೂ ಅಷ್ಟು ಹ್ಯಾಶ್ಟ್ಯಾಗ್ಸ್ಗಳನ್ನ ಇಲ್ಲಿ ಕೊಡ್ಬೋದು. ಅದನ್ನು ಕೂಡ ತೋರಿಸ್ಕೊಡ್ತೀನಿ ನಾನು, ಹ್ಯಾಶ್ಟ್ಯಾಗ್ಸ್ನ ನಾನು ಹೇಗೆ ತೊಗೊಳ್ತೀನಿ ಅಂತ ಹೇಳ್ಬಿಟ್ಟು. ಈಗ ಇದು ಟೈಟಲ್ ಆ್ಯಂಡ್ ಡಿಸ್ಕ್ರಿಪ್ಷನ್ ಕತೆ ಆಯಿತು. ಈಗ ನೆಕ್ಸ್ಟ್ ಪ್ರೊಸೀಜರ್, ಈಗ ಹ್ಯಾಶ್ಟ್ಯಾಗ್ಸ್. ನೀವು ಥಂಬ್ನೇಲ್ ನಾವೇನಾದರೂ ಮಾಡಿದರೆ ಥಂಬ್ನೇಲ್ನ ಇಲ್ಲಿ ಕಸ್ಟಮೈಸ್ಡ್ ಅಪ್ಲೋಡ್ ಮಾಡ್ಬೋದು, ಇಲ್ಲ ಅಂತಂದರೆ ಆಟೋಮೆಟಿಕ್ಕಾಗಿ ಅದೇ ಯಾವುದೋ ಒಂದು ತಗೊಳುತ್ತೆ. ಈಗ ನೀವು ಲಾಸ್ಟಲ್ಲಿ ಬಂದರೆ ಶೋ ಮೋರ್ ಅನ್ನೋ ಒಂದು ಆಪ್ಷನ್ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಹ್ಯಾಶ್ಟ್ಯಾಗ್ಸ್ಗಳನ್ನ ಕೊಡಬೇಕಾಗುತ್ತೆ. ಹ್ಯಾಶ್ಟ್ಯಾಗ್ಸ್ ಕೊಡೋದು ಬರುತ್ತೆ, ಮಿಕ್ಕಿದೆಲ್ಲ ಆ್ಯಸ್ ಇಟ್ ಈಸ್ ಹಾಗೇನೇ ಇರಲಿ. ಹ್ಯಾಶ್ಟ್ಯಾಗ್ಸ್ ಬಂತಲ್ಲ, ನಾವು ನಾರ್ಮಲಿ ವಿಡಿಯೋಗೆ ಅಪ್ಲೋಡ್ ಮಾಡ್ತೀವಲ್ವ, ಇದಕ್ಕೆ ನಾನು ಹೆಂಗೆ ತಗೊಳ್ತೀನಿ ಅಂದರೆ, ಒಂದು ವೆಬ್ಸೈಟ್ ಇದೆ ರ್ಯಾಪಿಡ್ ಟ್ಯಾಗ್ಸ್ ಅಂತ. ಇದು ಯೂಟ್ಯೂಬ್ಗೆ, ಇನ್ಸ್ಟಾಗ್ರಾಮ್ಸ್ಗೆ ವಿಡಿಯೋಸ್ ಮಾಡ್ತಾರಲ್ಲ, ಅದಕ್ಕೆ ಆಟೋಮೆಟಿಕ್ ಟ್ಯಾಗ್ ಜನರೇಟರ್ ಇದು. ನಾನು ಕೂಡ ಎಷ್ಟೊಂದು ವಿಡಿಯೋಸ್ಗೆ ಯೂಸ್ ಮಾಡಿದ್ದೀನಿ. ಧನುರ್ಮಾಸ ಬ್ಲಾಗ್ಗಳಾಗಿರ್ಬೋದು, ಮೀಶೋ ಫಸ್ಟ್ ಆರ್ಡರ್ದು ಆ್ಯಂಡ್ ನಾನ್ ವೆಜ್ ಫುಡ್ದು ಬ್ಲಾಗ್ ಅಪ್ಲೋಡ್ ಮಾಡಿದ್ದಲ್ಲ ಅದ್ರದ್ದು, ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ರಿಲೇಟೆಡ್ ಎಲ್ಲ ಇಲ್ಲೇ ತೊಗೊಳೋದು ನಾನು. ಬಿಕಾಸ್ ನಾವು ಒಂದು 500 ಟ್ಯಾಗ್ಸ್ ಕೊಡ್ತೀವಿ ಅಂತ ಅನ್ಸುತ್ತೆ, ಎಲ್ಲ ಟ್ಯಾಗ್ನು ನಾವು ಕುತ್ಕೊಂಡು ಟೈಪ್ ಮಾಡೋಕ್ಕಾಗಲ್ಲ. ಸೊ ಈ ರೀತಿ ಯೂಸ್ ಮಾಡ್ಕೋಬೋದು. ಲಿಂಕ್ ನಾನು ಸ್ಕ್ರೀನ್ ನಿಮಗೆ ನೀಟಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. rapidtags.io ಇದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋ ವರೀಸ್, ಯೂಸ್ ಮಾಡ್ಕೊಳ್ಳಿ. ಈಗ ನಾನು ನಮ್ಮ ಟೈಟಲ್ನ ಕಾಪಿ ಮಾಡ್ಕೊಂಡು ಬರ್ತೀನಿ. ಹೋಗಿ ಈಗ ನಾವೇನು ಟೈಟಲ್ನ ಕೊಟ್ಟಿದ್ವಿ ಅಲ್ವಾ, ಅದನ್ನು ಕಾಪಿ ಮಾಡ್ಕೊಂಡು ಬರ್ತೀನಿ. ವಾರದ ಗ್ರಾಸರಿ ಶಾಪಿಂಗ್ ಬ್ಲಾಗ್ ಕಾಪಿ. ಇಲ್ಲಿ ಎಂಟರ್ ಟೈಟಲ್ ಆರ್ ಕೀವರ್ಡ್ ಅಂತ ಇದೆ, ವಿಡಿಯೋ ಟೈಟಲ್ ಆರ್ ಕೀವರ್ಡ್ ಅಂತ ಇದೆ. ಸೊ ಇಲ್ಲಿ ಹಾಕ್ಬಿಟ್ಟು ಜನರೇಟ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸ್ಕ್ರೀನ್ನ ಕೆಳಗಡೆ ಸ್ಕ್ರಾಲ್ ಮಾಡಿ. ಸೊ ನೀವು ನೋಡ್ತಾ ಇರ್ಬೋದು ಅನ್ಸುತ್ತೆ ಎಷ್ಟು ಟ್ಯಾಗ್ಸ್ನ ಕೊಟ್ಟಿದೆ. ಇದು 500 ಲೆಟರ್ಸ್ ಲಿಮಿಟೆಡ್ ಟ್ಯಾಗ್ಸ್ನ ಕೊಡುತ್ತೆ. ಇದು ಯೂಟ್ಯೂಬ್ಗೆ ಅಂತಾನೆ ಬಿಟ್ಟಿರುವಂಥದ್ದು. ಸೊ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ, ಹೌ ಟು ಯೂಸ್ ದ ಟ್ಯಾಗ್ ಜನರೇಟ್ ಯೂಟ್ಯೂಬ್ ಟ್ಯಾಗ್ಸ್. ಸೊ ಇದನ್ನ ತಿಳ್ಕೊಂಡು ಯೂಸ್ ಮಾಡಿದ್ರೆ ತುಂಬಾನೇ ಹೆಲ್ಪ್ಫುಲ್ ಅಂತ ನನಗೆ ಅನ್ಸುತ್ತೆ. ಸೊ ಇಲ್ಲಿ ನಿಮಗೆ ಪ್ರಾಸೆಸ್ ತುಂಬಾ ಈಸಿ, ಒಂದೊಂದನ್ನೇ ನಾವು ಟೈಪ್ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ. ಸೊ ನಿಮಗೆ ಇಲ್ಲಿ ಕಾಪಿ ಅನ್ನೋ ಆಪ್ಷನ್ ಇದೆಯಲ್ಲ, ಇದನ್ನ ಜಸ್ಟ್ ಕ್ಲಿಕ್ ಮಾಡಿ, ಇದು ಕ್ಲಿಪ್ ಬೋರ್ಡ್ಗೆ ಕಾಪಿ ಆಗುತ್ತೆ. ಸೊ ಕಾಪಿ ಮಾಡ್ಕೊಂಡಾದ ನಂತರ ನಮ್ಮ ಪೇಜ್ಗೆ ಹೋಗಿ ಸ್ಕ್ರಾಲ್ ಮಾಡಿ, ಎಲ್ಲಿ ಕೊಡಬೇಕು ಅಲ್ಲಿ, ಈಗ ಇಲ್ಲಿ ಕೊಡಬೇಕಲ್ವಾ. ಸೊ ಇಲ್ಲಿ ಬಂದು ಪೇಸ್ಟ್ ಮಾಡೋದು ಅಷ್ಟೇ. ನೋಡ್ತಾ ಇದ್ದೀರಲ್ವಾ ಎಷ್ಟು ನೀಟಾಗಿ ಪೇಸ್ಟ್ ಆಯಿತು. ಈ ರೀತಿ ಸಪ್ರೇಟಾಗಿ ನಾವು ಪ್ರತಿಯೊಂದನ್ನು ಕುತ್ಕೊಳ್ಳೋಕ್ಕಾಗಲ್ಲ, ಟೈಮ್ ತುಂಬಾ ಈಸಿಯಾಗಿ ಮಾಡ್ಕೊಡ್ಬೋದು ಕಮ್ಮಿ ಟೈಮಲ್ಲಿ. ಈಗ ನಮಗೆ ಮ್ಯಾಕ್ಸಿಮಮ್ ಇರೋದು 500, ಬಟ್ ಇಲ್ಲಿ 531 ಇದೆ. ಸೊ ಒಂದನ್ನು ನಾನು ರಿಮೂವ್ ಮಾಡ್ತೀನಿ. ಓಕೆ, ಇನ್ನೂ ಒಂದನ್ನು ರಿಮೂವ್ ಮಾಡೋಣ.
ಓಕೆ. ಈ ಸೈಟ್ಸ್‌ಗಳಿಂದ ತಗೊಂಡ್ರೆ ಬಿಕಾಸ್ ಆಲ್ರೆಡಿ ಎಲ್ಲರೂ ಇದನ್ನ ಯೂಸ್ ಮಾಡ್ತಿರೋದ್ರಿಂದ ಐ ಥಿಂಕ್ ಇದು ಒಂದ್ ಸ್ವಲ್ಪ ನಮಗೆ ವ್ಯೂಸ್‌ಗಳು ಕೂಡ ಅಷ್ಟೇನೆ ಎಸ್.ಇ.ಒ ರಿಲೇಟೆಡ್ ಸ್ವಲ್ಪ ಪುಷಸ್ ಜಾಸ್ತಿ ಇರುತ್ತೆ ನಮ್ಮ ವಿಡಿಯೋಸ್‌ಗಳಿಗೆ ಅಂತ ನನಗೆ ಅನಿಸ್ತು. ಅಂಡ್ ಮೇನ್ಲಿ ನನಗೆ ಇಷ್ಟ ಆಗಿದ್ದು ಟೈಮ್ ಕನ್ಸ್ಯೂಮಿಂಗು. ಇಷ್ಟೊಂದು ಪ್ರೊಸೆಸ್‌ನ ಮಾಡಬೇಕು ಅಂದ್ರೆ ಮಿನಿಮಮ್ ಅಂದ್ರೆ ನಮ್ಗೆ 20 ಮಿನಿಟ್ಸ್ ಆದ್ರೂ ಬೇಕಾಗುತ್ತೆ. ವಿಡಿಯೋ ಶೂಟ್ ಮಾಡಿ, ಎಡಿಟ್ ಮಾಡಿ, ಅದನ್ನ ಅಪ್ಲೋಡ್ ಆದ್ಮೇಲೆ ಇಷ್ಟೊಂದು ಟಾಸ್ಕ್‌ಗಳನ್ನ ಕುತ್ಕೊಂಡು ಎವ್ರಿ ಡೇ ನಿಜವಾಗ್ಲೂ ಮಾಡೋದಕ್ಕಾಗಲ್ಲ. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಬೇಗ ನಾವು ಮುಗಿಸ್ಕೋಬಹುದು ಅಂತ. ಇದಿಷ್ಟು ಆದ ತಕ್ಷಣ ನೆಕ್ಸ್ಟ್ ಇಲ್ಲಿ ಸೇವ್ ಅನ್ನೋ ಒಂದು ಬಟನ್ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿದ್ರಾಯ್ತು, ಸೇವ್ ಆಗುತ್ತೆ. ಅಂಡ್ ಇಲ್ಲಿ ವಿಸಿಬಿಲಿಟಿನ ನೋಡ್ಕೊಳ್ತಾ ಇರಿ. ನಿಮ್ಮ ವಿಡಿಯೋ ನಿಮಗೆ ಕಂಪ್ಲೀಟ್ ಆಗಿ ಈಗ ಪಬ್ಲಿಷ್ ಆಗಕ್ಕೆ ರೆಡಿ ಆಗಿದೆ ಅನ್ನೋವರೆಗೂ ಅನ್ಲಿಸ್ಟೆಡ್ ನಲ್ಲೇ ಇಟ್ಕೋಬೇಕು ನೀವು. ಅದಾದ್ಮೇಲೆ ನೀವು ಇಲ್ಲಿ ಬಂದು ಅನ್ಲಿಸ್ಟೆಡ್ ಇಂದ ಚೇಂಜ್ ಮಾಡಿ ಪಬ್ಲಿಕ್ ಹಾಕಿದ್ರಾಯ್ತು. ಅಥವಾ ನೀವು ಶೆಡ್ಯೂಲ್ ಮಾಡ್ತೀನಿ ಅಂದ್ರೆ ಶೆಡ್ಯೂಲ್ ಅನ್ನೋ ಆಪ್ಷನ್ ಇದೆಯಲ್ಲ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಮಾಡ್ಬೋದು. ಸೊ ನನಗೆ ಡೆಮೋ ತೋರ್ಸೋದಕ್ಕಲ್ವಾ ಮಾಡ್ತಾ ಇರೋದು. ಸೊ ಇವಾಗ ಅನ್ಲಿಸ್ಟೆಡ್ ಇಟ್ಬಿಟ್ಟು ಸೇವ್ ಮಾಡ್ತೀನಿ. ಅಂಡ್ ಈಗ ಚೇಂಜಸ್ ಎಲ್ಲ ಸೇವ್ ಆಗಿರುತ್ತೆ. ಬ್ಯಾಕ್ ಹೋಗ್ತೀನಿ, ಇವಾಗ ತೋರಿಸ್ತೀನಿ. ನೋಡಿ, ವಾರದ ಗ್ರಾಸರಿ ಶಾಪಿಂಗ್ ಬ್ಲಾಗ್ ಕಂಪ್ಲೀಟ್ ನಾನು ಏನು ಕೊಟ್ಟೆ ಅದೆಲ್ಲ ಸೇವ್ ಆಗಿದೆ. ನೀವು ಕೂಡ ಅಷ್ಟೇ ನಿಮ್ಮ ವೀಡಿಯೋಸ್ಗಳಿಗೆ ಇದನ್ನ ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿ. ನಾನು ಕೆಲವೊಂದಷ್ಟು ವೀಡಿಯೋಸ್ಗಳನ್ನ ನೋಡಿದ್ದೀನಿ, ಜಾಸ್ತಿ ಅವರು ಡಿಸ್ಕ್ರಿಪ್ಷನ್ ಆಗಿರ್ಬೋದು, ಟೈಟಲ್ ಆಗಿರ್ಬೋದು ಕೊಟ್ಟಿರಲ್ಲ, ವ್ಯೂಸ್ಗಳು ಅಷ್ಟೇ ಇರೋದಿಲ್ಲ. ಸೊ ಈ ರೀತಿ ನೀವು ಯೂಸ್ ಮಾಡ್ಕೊಂಡ್ರೆ ನಿಮಗೂ ಕೂಡ ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡೋರ್ಗೂ ಐ ಥಿಂಕ್ ಯೂಸ್ಫುಲ್ ಅಂತ ನನಗೆ ಅನ್ನಿಸ್ತು. ಸೊ ನಾನು ಇದನ್ನ ಶೇರ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಏನು ಅನ್ನಿಸ್ತು ಈ ಟಿಪ್ನ ನೋಡಿ ಅಂತ ಹೇಳಿ. ಆ್ಯಂಡ್ ನಿಮ್ಮ ವೀಡಿಯೋಸ್ಗಳಿಗೂ ಆದರೆ ಫಾಲೋ ಮಾಡ್ಕೊಳ್ಳಿ. ನನ್ನ ಪಾಲಿಸಿ ಒಂದೇ, ಕಲಿತು ಬೇರೆಯವ್ರಿಗೂ ಕಲ್ಸೋಣ ಅಥವಾ ಬೇರೆಯವರಿಂದ ಕೇಳಿ ತಿಳ್ಕೊಂಡು ಕಲಿಯೋಣ. ಅದು ನನಗೆ ತುಂಬಾ ಇಷ್ಟ ಆಗುತ್ತೆ. ಎಲ್ಲರಿಗೂ ಎಲ್ಲಾನು ಗೊತ್ತಿರಬೇಕು ಅಂತ ಏನೂ ಇಲ್ಲ. ಅಂಡ್ ಒಬ್ಬೊಬ್ಬರಿಗೆ ಒಂದೊಂದು ವೇ ಆಫ್ ಥಿಂಕಿಂಗ್ ಇರುತ್ತೆ, ಒಂದೊಂದು ವೇ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಕೂಡ ಇರುತ್ತೆ. ಸೊ ನಿಮಗೆ ಇದ್ರ ಏನಾದರೂ ಡೌಟ್ಸ್ ಇದ್ರೆ ಅಥವಾ ನಿಮಗೆ ಬೇರೆ ಏನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಗೊತ್ತಿದ್ರು ಕೂಡ ನನ್ನೊಟ್ಟಿಗೆ ಶೇರ್ ಮಾಡ್ಕೊಳ್ಳಿ, ನಾನು ಕೂಡ ಕಲ್ತ್ಕೊಳ್ತೀನಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ನಾನು ಯಾವ ರೀತಿ ಟೈಟಲ್ಲು, ಡಿಸ್ಕ್ರಿಪ್ಷನ್ನು, ಟ್ಯಾಗ್ಸು ಎಲ್ಲ ಕೊಡ್ತೀನಿ ಅಂತ. ಆ್ಯಂಡ್ ಅದ್ರ ಲಿಂಕ್ಸ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ನನ್ನ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಟು ಲೈಕ್, ಶೇರ್, ಕಮೆಂಟ್ಸ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಇದೇ ರೀತಿ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಇನ್ನೂ ಏನಾದ್ರು ಡೌಟ್ಸ್ ಇದ್ರೆ ಅಂದರೆ ಎಂಡ್ ಸ್ಕ್ರೀನ್ ಹಾಕೋದು ಹೇಗೆ, ಐ ಕಾರ್ಡ್ಸ್ನ ಹಾಕೋದು ಹೇಗೆ, ಇನ್ನು ಏನೇ ಸಿಲಿ ಡೌಟ್ಸ್ ಇದ್ರೂ ಕೇಳ್ಬೋದು. ನನಗೆ ಗೊತ್ತಿದ್ರೆ ನಾನು ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ. ಅಥವಾ ನಿಮಗೆ ಬೇರೆ ಯಾವುದಾದ್ರೂ ಮೆಥಡ್ಸ್ ಗೊತ್ತಿದ್ರೆ ನೀವು ಯಾವ ರೀತಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಅನ್ನೋದನ್ನ ಕೂಡ ಹೇಳಿ. ಇದರಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂದ್ರೂ ಕೂಡ ಹೇಳಿ, ನನಗೂ ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ, ನನಗೂ ಕೂಡ ತುಂಬ ಖುಷಿ ಆಗುತ್ತೆ. ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ನಿಮ್ಗೆ ಏನೇ ಡೌಟ್ಸ್, ಕಮೆಂಟ್ಸ್ ಅಥವಾ ಕ್ವೆರೀಸ್ ಏನೇ ಇದ್ರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಹಾಕಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.